ವೀಕ್ಷಕರೇ, ಕ್ರಿಕೆಟಿಗರ ಬದುಕಲ್ಲಿ ಕಾಂಟ್ರವರ್ಸಿ ಹೊಸದೇನಲ್ಲ. ಈ ಹಿಂದಿನಿಂದಲೂ ಕೂಡ ನಾವು ನೋಡ್ತಾನೆ ಬಂದಿದ್ದೀವಿ. ಸಾಕಷ್ಟು ಕ್ರಿಕೆಟಿಗರು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದಾದ ನಂತರ ಪಾರಾಗಿ ಅದರಿಂದ ಹೊರಗಡೆ ಬಂದು ಅವರು ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ. ಆದರೆ ಇವತ್ತು ಕರ್ನಾಟಕದ ಒಬ್ಬ ಕ್ರಿಕೆಟರ್ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಆರೋಪ ಜೊತೆಗೆ ಪ್ರತ್ಯಾರೋಪ. ಯಾವುದು ಸತ್ಯ, ಯಾವುದು ಸುಳ್ಳು? ಹಾಗಾದ್ರೆ ಇವತ್ತಿಗೆ ಮೋಸ ಮಾಡಿದ್ರ ರಣಜಿ ಪ್ಲೇಯರ್? ಮಾಜಿ ಲವರ್ ಆರೋಪಕ್ಕೆ ಕಾರ್ಯಪ್ಪ ಹೇಳಿದ್ದೇನು? ಇಬ್ಬರಿಂದಲೂ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ದೂರು ದಾಖಲಾಗಿದ್ದಾವೆ. ಏನಿದು ಮಿಸ್ಟ್ರಿ ಸ್ಪಿನ್ನರ್ ಕಾರ್ಯಪ್ಪನ ಮಿಸ್ಟ್ರಿ ಲವ್ ಸ್ಟೋರಿ? ಹಾಗಾದ್ರೆ ಲವ್ ದೋಖಾ ಕೇಸ್ನಲ್ಲಿ ಕ್ರಿಕೆಟಿಗ, ನಮ್ಮ ಕನ್ನಡಿಗ ಕ್ರಿಕೆಟಿಗ ತಗಲಾಕೊಂಡಿದ್ದಾರೆ. ಒಬ್ಬ ಉದಯೋನ್ಮುಖ ಆಟಗಾರ, ಮಿಸ್ಟ್ರಿ ಸ್ಪಿನ್ನರ್, ಕರ್ನಾಟಕದ ಹುಡುಗ, ಟ್ಯಾಲೆಂಟೆಡ್ ಆಟಗಾರ. ಆದರೆ ಇಲ್ಲಿ ಒಂದು ತಪ್ಪು ಮಾಡಿದ್ದಾರೆ ಅನ್ನೋ ಆರೋಪ, ಅವರ ಮಾಜಿ ಪ್ರಿಯತಮೆ ಮಾಡ್ತಾ ಇರುವಂತ ಆರೋಪ. ನನಗೆ ಮೋಸ ಆಗಿದೆ, ಗರ್ಭಿಣಿಯಾಗಿದ್ದೆ, ಅಬಾರ್ಷನ್ ಮಾಡಿಸಿದ್ರು, ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ನನ್ನನ್ನ ಕೈ ಬಿಟ್ಟರು ನಡು ನೀರಲ್ಲಿ ಅಂತ ಹೇಳಿ ಅವರು ನೇರವಾಗಿ ಬಹಿರಂಗವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಎಲ್ಲರಲ್ಲೂ ಒಂದು ಕುತೂಹಲ ಇದೆ. ಹೌದಾ, ಈ ಆರೋಪ ಸತ್ಯನ, ಸುಳ್ಳ? ಈ ರೀತಿಯಾದಂಥ ಪ್ರಶ್ನೆಗಳು. ನಾನೀಗಾಗಲೇ ಹೇಳಿದ ಹಾಗೆ ಕ್ರಿಕೆಟಿಗರ ಬದುಕು ಇದೆಯಲ್ಲ, ಅದು ಸಾರ್ವಜನಿಕರ ಬದುಕು. ಸಾರ್ವಜನಿಕ ಜೀವನದಲ್ಲಿ ಅವರು ಓಡಾಡ್ತಾ ಇರ್ತಾರೆ. ಹಾಗಾಗಿ ಅವರು ಒಬ್ಬ ಟ್ಯಾಲೆಂಟೆಡ್ ಆಟಗಾರ ಅನಿಸಿಕೊಂಡ್ರೂ ಕೂಡ ಅವರ ವೈಯಕ್ತಿಕ ಜೀವನ ಯಾವ ರೀತಿಯಾಗಿದೆ ಅನ್ನೋ ಒಂದು ಕುತೂಹಲ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಅವರ ವೈಯಕ್ತಿಕ ಜೀವನದಲ್ಲಿ ಇಂಥ ಘಟನೆಗಳಾಗ್ಬಿಟ್ರೆ ಎಲ್ಲರೂ ಕೂಡ ಒಂದೊಂದು ತೆರನಾಗಿ ಮಾತನಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಕಾರ್ಯಪ್ಪ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬ ಟ್ಯಾಲೆಂಟೆಡ್ ಕ್ರಿಕೆಟರ್. ಅವರ ಮೇಲೆ ಇವತ್ತು ಆರೋಪ ಬಂದಿದೆ. ಇನ್ನೂ ಕೂಡ ಉದಯೋನ್ಮುಖ ಆಟಗಾರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಬೆಳೆಯುವಂತ ಅವಕಾಶ ಇದೆ. ಆದರೆ ಈ ಸಂದರ್ಭದಲ್ಲಿ ಅವರ ಮಾಜಿ ಪ್ರಿಯತಮೆ ಅವರ ಮೇಲೆ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಗಂಭೀರವಾದಂಥ ಆರೋಪಗಳನ್ನ ನನ್ನನ್ನ ನಂಬಿಸಿ ಕೈ ಕೊಟ್ಬಿಟ್ರು ಕಾರ್ಯಪ್ಪ. 1.5 ವರ್ಷದ ಹಿಂದೆ ನಮ್ಮ ರಿಲೇಶನ್ಶಿಪ್ ಶುರುವಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಮುಖೇನ ನಮ್ಮ ರಿಲೇಶನ್ಶಿಪ್ ಆರಂಭ ಆಯಿತು. ಅದಾದ ನಂತರ ಸ್ನೇಹ ಆಯಿತು, ಸ್ನೇಹದಿಂದ ಪ್ರೀತಿ ಆಯಿತು. ಆದರೆ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ನನ್ನನ್ನ ತಾಯಿ ಮಾಡ್ದ, ಲೈಕ್ ಗರ್ಭಿಣಿಯನ್ನಾಗಿ ಮಾಡ್ದ. ಅದಾದ ನಂತರ ನನ್ನನ್ನ ನಡು ನೀರಲ್ಲಿ ಕೈ ಕೊಟ್ಟು ಬಿಟ್ಟ ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಮಾಜಿ ಪ್ರಿಯತಮೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತ್ಯಾರೋಪವನ್ನು ಕೂಡ ಕೆ.ಸಿ. ಕಾರ್ಯಪ್ಪ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಯಾವುದು ಸುಳ್ಳು, ಯಾವುದು ಸತ್ಯ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೆ.ಸಿ. ಕಾರ್ಯಪ್ಪ ಅವರು, ಜೊತೆಗೆ ಅವರ ಮಾಜಿ ಪ್ರಿಯತಮೆ. ಕಾರ್ಯಪ್ಪ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ ನಿಮಗೂ ಕೂಡ. ಮೇಡಮ್, ಕಾರ್ಯಪ್ಪ ಅವರೇ, ಇವತ್ತು ಮಧ್ಯಾಹ್ನದಿಂದಲೂ ಕೂಡ ನಾವು ನೋಡ್ತಾನೆ ಇದ್ದೀವಿ, ಬೇರೆ ಬೇರೆ ಕಡೆ ನೀವು ಇಂಟರ್ವ್ಯೂ ಕೊಡ್ತಿದ್ದೀರಾ, ಮಾತನಾಡ್ತಿದ್ದೀರಾ, ಸಾಕಷ್ಟು ಸುಸ್ತಾಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಆದರೆ ನಾವು ಬೇರೆಯವ್ರ ಥರ ನಿಮಗೆ ಮನಸ್ಸಿಗೆ ಹರ್ಟ್ ಆಗೋ ಥರ ಕ್ವಶನ್ ಮಾಡಲ್ಲ. ಕಾರ್ಯಪ್ಪ ಅವರೇ, ನಿಮ್ಮಿಂದನೇ ಆರಂಭ ಮಾಡ್ತೀನಿ. ನಿಮಗೆ 1 ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತೀನಿ. ಏನಾಯಿತು, ಯಾಕೆ ಈ ರೀತಿಯಾಗಿ ನಿಮ್ಮ ಮೇಲೆ ಆರೋಪ ಬಂದಿದೆ, ಅದು ಕೂಡ ಗಂಭೀರವಾದಂಥ ಆರೋಪ, ಮಾತನಾಡಿ. ಅದೇ ಸರ್, ಇಬ್ಬರ ರಿಲೇಶನ್ಶಿಪ್ 1.5 ವರ್ಷ ಮುಂಚೆ ಸ್ಟಾರ್ಟ್ ಆಯಿತು. ಅವರು ನಮಗೆ ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ಮೆಸೇಜ್ ಮಾಡಿದರು. ಸೊ ಅದಾದಮೇಲೆ ನಾನು ಭೇಟಿ ಆದೆ ಅವ್ರನ್ನ. ಅವರು ನನ್ನ ಭೇಟಿಯಾಗಕ್ಕೆ ಬಂದಿದ್ದರು, ಮಾತಾಡಿದ್ವಿ, ಫ್ರೆಂಡ್ ಆದ್ವಿ. ಆಮೇಲೆ ರಿಲೇಷನ್ಶಿಪ್ಗೂ ನಾವು ಇಬ್ಬರು ಒಪ್ಪಂದ ಆಯಿತು. ಒಪ್ಪಂದ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು ಸರ್. ಸೊ ಅದಾದಮೇಲೆ ಲೇಟರ್ ಆನ್ ಸ್ವಲ್ಪ ದಿವಸ ಆದಮೇಲೆ ನನಗೆ ಗೊತ್ತಾಗಿದ್ದ ವಿಷಯ ಅವ್ರ ಬಾಯಿಂದನೇ, ದಟ್ ಅವರು ಮದುವೆ ಆಗಿ ಅವ್ರಿಗೆ ಡಿವೋರ್ಸ್ ಆಗಿದೆ. ಮುಂಚೆ ಒಬ್ಬ ಮುಸ್ಲಿಂ ಹುಡುಗನ ಜೊತೆ ಮದುವೆ ಆಗಿ ಡಿವೋರ್ಸ್ ಮಾಡ್ಕೊಂಡಿದ್ದಾರೆ ಇವರು. ಸೊ ಅದಾದಮೇಲೆ ಇನ್ನೊಂದು ಕ್ರಿಕೆಟರ್, ಒಬ್ಬ ಜೂನಿಯರ್ ಕ್ರಿಕೆಟರ್ ಅವರು. ಸೊ ಅವನ ಮೇಲೆ ಒಂದು ಹರಾಸ್ಮೆಂಟ್ ಕೇಸ್ ಇವಾಗಲೂ ರನ್ನಿಂಗ್ ಇದೆ, ಅಮೃತ್ ಹಳ್ಳಿಲಿ. ಇವಾಗಲೂ ಒಂದು ಆಲ್ರೆಡಿ ಇವರೇ ದಿಶಾ ಅವರೇ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಆ ಕೇಸ್ ಇವಾಗಲೂ ರನ್ನಿಂಗ್ ಇದೆ. ಸೊ ಇಷ್ಟೆಲ್ಲ ಮಾಹಿತಿ ಬಂದ ಮೇಲೂ ನಾನು ಅವ್ರಿಗೆ ಹೇಳಿದ್ದಷ್ಟೇ, ಇದೆಲ್ಲ ಆಗಿದ್ದಾಯಿತು, ನಾವು ಚೆನ್ನಾಗಿರೋಣ, ಆಯಿತು, ನೆಕ್ಸ್ಟ್ ಟೈಮಿಂದ ನೀವು ಹಿಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ಏನೂ ಇಲ್ಲ, ಲೈಫ್ ಚೆನ್ನಾಗಿರೋಣ ಅಂತಲೂ ಹೇಳಿದ್ದೆ. ಸೊ ಅದಾದಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ, ನಮ್ಗೆ ಚೆನ್ನಾಗಿತ್ತು. ಬಟ್ ಬರ್ತಾ ಅವರು ತುಂಬ ಈ ಪಾರ್ಟಿ
ಕೆಟ್ಟ ಚಟಗಳು ಜಾಸ್ತಿ ಆಗಿರೋದ್ರಿಂದ ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ನೀವು ಇದೆಲ್ಲ ಮಾಡಿದ್ರೆ ನನಗೆ ಕೆಟ್ಟ ಹೆಸರು ಬರುತ್ತೆ, ನನ್ನ ಜೊತೆ ನೀವು ಇದ್ದೀರಾ ಅಂದಮೇಲೆ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ, ಮಾಡೋಕ್ಕೆ ಹೋಗಬೇಡಿ ಅಂತಲೂ ಹೇಳಿದ್ವಿ. ತುಂಬ ಸರಿ ಟ್ರೈ ಮಾಡೋಕ್ಕೆ ಹೇಳೋಕ್ಕೆ ಟ್ರೈ ಮಾಡ್ತಾನೆ ಇದ್ದೆ, ಆದರೂ ಅವ್ರು ನನ್ನ ಮಾತು ಕೇಳ್ತಾ ಇರಲಿಲ್ಲ. ಸೊ ಏನಾಗ್ತಿತ್ತು ಅಂದರೆ ಅದಾದಮೇಲೆ ನಾವು ತುಂಬ ಟಾರ್ಚರು, ತುಂಬ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಹೇಳೋದು ಒಂದೇ ಒಂದು ಮಾತಿತ್ತು, ನೀನು ನನ್ನ ಮದುವೆ ಆಗಿಲ್ಲ ಅಂದರೆ ನಾನು ಮೀಡಿಯಾಗೆ ಹೋಗ್ತೀನಿ, ನೀನು ನನ್ನ ಮದುವೆ ಆಗಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಿನ್ನ ಫೋಟೋ, ಅವರು ಆ್ಯಕ್ಚುಲಿ ನಮ್ಮ ಹತ್ರ ನಾನು ದಾಖಲೆಗಳೆಲ್ಲ ಇದೆ, ನಾನು ಅದನ್ನು ಪ್ರೊಸೀಡ್ ಮಾಡ್ತೀನಿ. ಸೊ ಅವ್ರೇನು ಮಾಡಿದ್ದಾರೆ ಅಂದರೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವ್ರು ಏನು ಮಾಡಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ನಂದೊಂದು ಫೋಟೋ ಹಾಕಿ ಅದ್ರ ಮೇಲೆ BCCI, ರಾಜಸ್ಥಾನ್ ರಾಯಲ್ಸ್ ಮತ್ತು ಸುಮಾರು ದೊಡ್ಡ ದೊಡ್ಡ ಕ್ರಿಕೆಟರ್ಸ್ನೆಲ್ಲ ಟ್ಯಾಗ್ ಮಾಡೋದು, ಇಂಥದ್ದನ್ನೆಲ್ಲ ಮಾಡಿ, ನೀನು ಇವಾಗ ನನ್ನ ಜೊತೆ ಇರಲಿಲ್ಲ ಅಂದರೆ, ನನ್ನ ಮದುವೆ ಆಗಿಲ್ಲ ಅಂದರೆ ನಾನು ಹಿಂಗೆ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡೇ ಬಂದರು. ನಾವು ಇಲ್ಲ, ನನ್ನ ಕ್ರಿಕೆಟ್ ಕರಿಯರ್ ಹಾಳಾಗುತ್ತೆ, ಇದೊಂದನ್ನ ಮಾಡಬೇಡಿ ಪ್ಲೀಸ್, ನೀವು ಹೇಳ್ದಂಗೆ ನಾನು ಕೇಳ್ಕೊಂಡಿರ್ತೀನಿ, ನೀವು ಹೇಳ್ದಂಗೆ ನಾನು ಇರ್ತೀನಿ ಅಂತಲೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಹೆಂಗೋ ಅನುಸರಿಸ್ಕೊಂಡು ಬಂದೆ ಸರ್. ಸೊ ಅದಾದಮೇಲೆ ಅಲ್ಲಿಂದನೂ ನಮ್ಮದು ಇದೇ ಥರ ಅವರು ಅದನ್ನೆಲ್ಲ ಬಿಡಲೇ ಇಲ್ಲ. ಯಾವುದೋ ಅವ್ರು ಪಾರ್ಟಿ ಮಾಡೋದಾಗಲಿ, ಅವ್ರ ಚಟಗಳಾಗಲಿ ಯಾವತ್ತೂ ಬಿಟ್ಟಿಲ್ಲ, ಮತ್ತು ಬ್ಲ್ಯಾಕ್ ಮೇಲ್ ಮತ್ತು ಟಾರ್ಚರ್ ಅಂತೂ ಬಿಡಲೇ ಇಲ್ಲ. ಸೊ ಅದಾದ್ಮೇಲೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಹಿಂಗಾದರೆ ಆಗಲ್ಲ, ನಾವು ಬ್ರೇಕ್ ಮಾಡೋಣ, ನನ್ನ ಕೈಲಿ ಆಗ್ತಾಯಿಲ್ಲ, ಬಿಕಾಸ್ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್, ನನಗೆ ಇದನ್ನೆಲ್ಲ ತೊಗೊಳಕ್ಕಾಗಲ್ಲ, ಮತ್ತು ಎಲ್ಲ ಮ್ಯಾಚ್ಗೋದ್ರೆ ನನ್ನ ಕರ್ಕೊಂಡೋಗು, ಇಲ್ಲಾಂದ್ರೆ ನಿನ್ನ ನಾನು ಬಿಡಲ್ಲ, ನೀನು ಹಂಗೆ ಮಾಡಿಬಿಡ್ತೀನಿ, ನೀನು ಇವಾಗ ನನ್ನ ಅಲ್ಲಿ ಕರ್ಕೊಂಡೋಗಿಲ್ಲ ನಿನ್ನ ಫೋಟೋ ಹಾಕ್ಬಿಡ್ತೀನಿ, ನೀನು ಅಲ್ಲಿ ಕರ್ಕೊಂಡೋಗಿಲ್ಲ, ಹಿಂಗೆಲ್ಲ ನನಗೆ ಬ್ಲ್ಯಾಕ್ ಮೇಲ್ ತುಂಬ ಮಾಡಿದ್ದಾರೆ. ಸೊ ನಮ್ಮ ಹತ್ರದೆಲ್ಲ ಪ್ರೂಫ್ ಇದೆ, ನಾವು ಲೀಗಲಿ ಅದು ಹೋಗ್ತೀವಿ ಸರ್. ಸೊ ಅದಾದಮೇಲೆ ಮೇಯ್ನ್ ಏನಂದರೆ ಅವರು ಎಲ್ಲ ಬ್ಲ್ಯಾಕ್ ಮೇಲಿಂದಲೇ ಮಾಡಿರೋದು. ಸೊ ಬ್ಲ್ಯಾಕ್ ಮೇಲಿಂದ ಮಾಡಿದರೆ ನನ್ನ ಯಾವುದು ಫೋನ್ ವಾಟ್ಸಪ್ ಇದು ಮೊಬೈಲ್ ಪಾಸ್ವರ್ಡ್ ತೊಗೊಂಡು ಸುಮಾರು ಅದರಲ್ಲೂ ಆಟ ಆಡಿದ್ದಾರೆ. ಸುಮಾರು ಬೇಕು ಅಂತ ಮೆಸೇಜ್ ಮಾಡೋದು, ಇವಾಗ ಮಾಡಿಲ್ಲ ಅಂದರೆ ನಿನ್ನ ನೋಡು, ಇವಾಗ ನನ್ನ ಕರ್ಕೊಂಡೋಗಿಲ್ಲ ಕ್ರಿಕೆಟಿಗೆ ಅಂದರೆ ನೀನು ಇದನ್ನೆಲ್ಲ ನಾನು ಇದು ಮಾಡ್ತೀನಿ, ನಿನ್ನ ಲೈಫ್ನ ತೆಗಿತೀನಿ, ನಿನ್ನ ಕ್ರಿಕೆಟ್ ಲೈಫ್ನೇ ನಿನ್ನ ಲೈಫಲ್ಲೇ ಇನ್ಮೇಲೆ ಕ್ರಿಕೆಟ್ ಆಡಬಾರ್ದು, ಆ ಥರ ಎಲ್ಲ ಮಾಡ್ತೀನಿ, ಹಿಂಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಸೀದಾ ನಮ್ಮ ರಾಜಸ್ಥಾನ್ ರಾಯಲ್ಸ್ ನಾನು ಆ ತಂಡಕ್ಕೆ ಆಡ್ತಾ ಇದ್ದೆ. ಆ ತಂಡದ ಫೋಟೋ ಹಾಕಿ ಆ ತಂಡ ಅದನ್ನ ಟ್ಯಾಗ್ ಮಾಡಿದ್ದಾರೆ. 2-3 ಸರಿ ವಾರ್ನಿಂಗ್ ಕೊಟ್ಟೆ, ಮಾಡಬೇಡಿ ಪ್ಲೀಸ್, ನನ್ನ ಲೈಫ್ ಕರಿಯರ್ ಹಾಳಾಗುತ್ತೆ. ನಾನು ಹೇಳಿದೆ, ಈ ಥರ ನೀವು ಮಾಡಂಗಿದ್ರೆ ನೀವು ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರೋಣ, ನನ್ನ ಲೈಫ್ ನನ್ನ ಕ್ರಿಕೆಟೇ ಇರೋದು, ಹಾಗಂತ ನಾವು ಕಾನ್ವರ್ಸೇಷನ್ ಆಗ್ತಾ ಇತ್ತು. ಸೊ ಇಮಿಡಿಯೇಟ್ ಆಗಿ ಇವ್ರು ಹೋಗ್ಬಿಟ್ಟು ಈ ಥರ ಫಾಲ್ಸ್ ಅಲಿಗೇಷನ್ ಹಾಕಿ ಎಲ್ಲಿ ಬಗಲಗುಂಟೆ ಪೊಲೀಸ್ ಸ್ಟೇಷನಲ್ಲಿ ಲಾಸ್ಟ್ ಇಯರ್ FIR ಮಾಡಿದ್ದಾರೆ. FIR ಮಾಡಾದ್ಮೇಲೂ ಇವರು, ನಾನು ಕೇಳಿದೆ ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದೀರಾ, ನನ್ನ ಕ್ರಿಕೆಟ್ ಕರಿಯರ್ ಹೋಗುತ್ತೆ, ಪ್ಲೀಸ್ ಇದೆಲ್ಲ ಮಾಡಬೇಡಿ ಅಂದ್ರೂ ಅವರು 31st ನ್ಯೂ ಇಯರ್ ದಿವಸನೇ ವೆಯ್ಟ್ ಮಾಡಿ ನ್ಯೂ ಇಯರ್ ದಿವಸನೇ ಅವ್ರು ಹೇಳಿದ ಒಂದೇ ಮಾತು, ನಿನ್ನ ಈ ವರ್ಷ ಫುಲ್ ಹಾಳು ಮಾಡ್ತೀನಿ ನಾನು, 31st ರಾತ್ರಿ ಆಗೋವರೆಗೂ 12 ಗಂಟೆ ಆಗೋವರೆಗೂ ಅಲ್ಲೇ ಕೂತು FIR ಮಾಡಿ ಬಂದಿದ್ದಾರೆ. FIR ಮಾಡಿ ಬಂದು ಅದೇನೇನಿತ್ತು ಆ ಲೇಟರ್ ಆನ್ ನನಗೆ ಗೊತ್ತಾಯಿತು. ಸೊ ನಾವು ಅದಾದಮೇಲೆ ಇವರೇ ಅದಕ್ಕೆ ಬಿ ರಿಪೋರ್ಟ್ ಆಯಿತು, ಬಿ ರಿಪೋರ್ಟ್ ಆಗಿ ಅದಾದಮೇಲೆ 164 ಆಗಿದೆ, ಎಲ್ಲ ಆಯಿತು. ಅದಾದಮೇಲೂ ನಾನು ಹೇಳಿದೆ, ಇದು ಸರಿ ಹೋಗಲ್ಲ, ನಾವು ಸರಿ ಆಗಲ್ಲ, ಈ ಥರ ಎಲ್ಲ ನೀವು ಕಂಪ್ಲೇಂಟ್ ಕೊಟ್ಕೊಂಡು ಅವ್ರು ಹೇಳಿದ ಒಂದೇ ಮಾತು, ನೋಡು ನೀನು ಇವಾಗ ನನ್ನ ಜೊತೆ ಮದುವೆ ಆಗಿ ನನ್ನ ಜೊತೆ ಇದ್ದಿಲ್ಲ ಅಂದರೆ ನಿನ್ನ ನಾನು ಸರ್ವನಾಶ ಮಾಡಿಬಿಡ್ತೀನಿ, ನಿನ್ನ ಲೈಫಲ್ಲಿ ನೀನು ಕ್ರಿಕೆಟ್ ಆಡಬಾರ್ದು, IPL ಆಡಬಾರ್ದು, ಎಲ್ಲೂ ಆಡಬಾರ್ದು, ನಿನ್ನ ಕ್ರಿಕೆಟ್ ಕರಿಯರ್ಗೆ ನಾನು ಖುದ್ದಾಗಿ ಮೋಸ ಇದು ಮಾಡ್ತೀನಿ. ಯಾಕಂದರೆ ಇದಕ್ಕಿಂತ ಮುಂಚೆ ಒಬ್ಬ ಜೂನಿಯರ್ ಕ್ರಿಕೆಟರ್ಗೂ ಹಿಂಗೆ ಮಾಡಿ ಅವ್ರ ಮೇಲೆ ಹರಾಸ್ಮೆಂಟ್ ಕೇಸ್ ರನ್ನಿಂಗಲ್ಲಿದೆ. ಅಮೃತಹಳ್ಳಿ ನೀವು ವಿಚಾರಿಸ್ಬೋದು, ಅಮೃತಹಳ್ಳಿಲಿ ಅವ್ನ ಮೇಲೆ ರನ್ನಿಂಗ್ ಕೇಸ್ ಅವ್ನು ಕ್ರಿಕೆಟ್ ಲೈಫ್ನ ಹಾಳು ಮಾಡಿಬಿಟ್ರು. ಸೊ ಇದು ನಾನು ಸೆಕೆಂಡ್ ಕ್ರಿಕೆಟರ್. ಅವನು IPL ಆಡಿಲ್ದೇ ಇರ್ಬೋದು, ಅವ್ನು ಕ್ರಿಕೆಟರ್ ಅಲ್ವಾ. ಸೊ ಅವ್ರು ಹೇಳೋದು ಒಂದೇ ಪಾಯಿಂಟು, ಅವ್ನು ಯಾವುದೋ ಲೋಕಲ್ ಕ್ರಿಕೆಟರ್ ಬಿಗ್ ಕ್ರಿಕೆಟರ್ ಮನುಷ್ಯನೇ. ಸೊ ಇಷ್ಟೆಲ್ಲ ಆದ್ಮೇಲೂ ಸರ್ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನಾನು ತಿರ್ಗಾ ಬ್ಲ್ಯಾಕ್ ಮೇಲು ಅದೆಲ್ಲ ಆಗಿ ಬಿ ರಿಪೋರ್ಟ್ ಆಗಿ 164 ಆದ್ಮೇಲೂ ತಿರ್ಗಾ ಬ್ಲ್ಯಾಕ್ ಮೇಲ್ ಮಾಡ್ಕೊಂಬಂದ್ರು. ನಾನು ಇನ್ನೂ ಬಿಡಲ್ಲ, ನಿನ್ನ ಲೈಫ್ನ ನಾನು ಸರ್ವನಾಶ ಮಾಡ್ತೀನಿ, ನನ್ನ ಮದುವೆ ಆಗಲೇಬೇಕು, ನನ್ನ ಜೊತೆ ಇರಲೇಬೇಕು, ಇಷ್ಟೇ ಅವ್ರ ಪಾಯಿಂಟ್ ಇದ್ದಿದ್ದು. ನಾನು ಹೆಂಗೋ ಅನುಸರಿಸ್ಕೊಂಡು ಬರ್ತಾ ಇದೆ. ಆಮೇಲೆ IPLಗೆ ಹೋದೆ ಸರ್. IPLಗೆ ಹೋದಾಗೂ ಅಷ್ಟೇ ನಾನು ಅಲ್ಲಿಂದನೂ ಮೆಸೇಜ್ ಮಾಡ್ತೀನಿ, ನಾವಿಬ್ರು ಚೆನ್ನಾಗಿರೋಣ, ನಾವಿಬ್ರು ಹಿಂಗಿರೋಣ, ಪ್ಲೀಸ್ ನಿಮ್ಮ ಚಟಗಳು. ನಾವು IPLಗೆ ಹೋದಾಗ ಇವರು ಇಲ್ಲಿ ಫುಲ್ಲು ಏನೇನೋ ಡ್ರಗ್ಸ್ ಮಾಡೋದು ಇದೆಲ್ಲ ನಮಗೆ ಗೊತ್ತಾಗ್ತಿತ್ತು, ಆಯಿತಾ. ನಾನು ಅದನ್ನೆಲ್ಲ ತಪ್ಪಿಸ್ತಾ ಇದ್ದೆ ಸರ್, ಬೇಡ ಮಾಡಬೇಡಿ ಪ್ಲೀಸ್, ಅದೆಲ್ಲ ಮಾಡಬೇಡಿ, ನನ್ನ ಒಂದು ಕ್ರಿಕೆಟಿಂಗ್ ಕರಿಯರ್ಗೆ ಹಾಳಾಗುತ್ತೆ, ಪ್ಲೀಸ್ ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು ಅಂತ ತುಂಬ ಸಾಫ್ಟಾಗಿ ಎಲ್ಲ ನಮ್ಮ ಹತ್ರನೂ ಎಲ್ಲ ಇದೆ, ನಾವು ಎವಿಡೆನ್ಸ್ ಅದಕ್ಕೆಲ್ಲ ಕೊಡ್ತೀನಿ ಸರ್. ಸೊ ಅದಾದಮೇಲೆ ಅವರು ಯಾವುದೇ ಕಾರಣಕ್ಕೂ ತಿರ್ಗಾ ಒಪ್ಕೊಳ್ತಾ ಇರಲಿಲ್ಲ. ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದು, ನೋಡಿ ನನ್ನ ಕ್ರಿಕೆಟಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಮತ್ತು ನನ್ನ ಬಿಸ್ನೆಸ್ ಕೂಡ ಸ್ವಲ್ಪ ಲೋ ಆಗ್ತಾ ಇದೆ, ಅದರಿಂದ ನಂಗೆ ಸ್ವಲ್ಪ ನಿಮ್ಮ ಜೊತೆ ಇವಾಗ ಈ ಥರ ಬಂದರೆ ನೀವು ಅದು ಮಾಡ್ತೀರಾ ಇದು ಮಾಡ್ತೀರಾ, ಅಲ್ಲೆಲ್ಲೋ ಪಾರ್ಟಿ ಮಾಡ್ತೀರಾ, ಏನೇನೋ ಮಾಡ್ತೀರಾ, ನನಗೆ ಕೆಟ್ಟ ಹೆಸರು ಬರುತ್ತೆ, ನನಗೆ ಬ್ಲ್ಯಾಕ್ ಮಾರ್ಕ್ ಆಗಿಬಿಡುತ್ತೆ, ನಾನು ಎಲ್ಲಿಗೂ ಬರಲ್ಲ, ಒಂದು ಸ್ವಲ್ಪ ಬ್ರೇಕ್ ಕೊಡಿ, ಸ್ವಲ್ಪ ದಿವಸ ಬ್ರೇಕ್ ಕೊಡಿ, ನಾನು ತಡೆಗೆಲ್ಲ ನನ್ನ ಫೈನಾನ್ಷಿಯಲ್ ಆಗಲಿ ನನ್ನ ಕ್ರಿಕೆಟ್ನ ಮೇಲೆ ಫೋಕಸ್ ಮಾಡ್ತೀನಿ, ಇದನ್ನು ನಾನು ಪಾಯಿಂಟ್ ಕೊಟ್ಟಿದ್ದೆ ಸರ್. ಅದಾದಮೇಲೆ
ಇವ್ರೇನು ಮಾಡಿದ್ದಾರೆ ತಿರ್ಗಾ ಬ್ಲ್ಯಾಕ್ ಮೇಲ್. ಇವಾಗ ನೀನು ನನ್ನ ಜೊತೆ ಇರಲ್ವಾ, ನೀನು ಎಲ್ಲೂ ಕರ್ಕೊಂಡು ಹೋಗಲ್ವಾ, ಕ್ರಿಕೆಟ್ ಮ್ಯಾಚಿಗೆ ಕರ್ಕೊಂಡು ಹೋಗಲ್ವಾ, ನೀನು ನನ್ನ ಜೊತೆ ಇರಲ್ವಾ, ನೀನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ, ತಿರ್ಗಾ ಸ್ಟಾರ್ಟ್ ಮಾಡೋದು. ಓಕೆ ಸರ್.